ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು. ಕಳೆದ ಕೆಲವು ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇದ್ದಂತ ಕಬ್ಬು ಬೆಳೆಗಾರರ ಪ್ರತಿಭಟನೆ, ರೈತ ಸಂಘ, ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರು ನಡೆಸಿದಂತ ಪ್ರತಿಭಟನೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆ 5-6 ದಿನಗಳು ನಡೆದರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂತದ್ದು, ಜಿಲ್ಲೆಯ ಉಸ್ತುವಾರಿ ಸಚಿವರು ಇಷ್ಟು ಹತ್ತಿರದಲ್ಲಿದ್ರೂ ಸಹ ಹೋರಾಟದ ಕಡೆ ಬಂದು ಹೋರಾಟಗಾರನ್ನ ಮಾತನಾಡಿಸದೇ ಇರುವಂತದ್ದು, ಸಕ್ಕರೆ ಸಚಿವರು ಕೂಡ ಆ ಕಡೆ ತಲೆ ಹಾಕದೇ ಇರುವಂತದ್ದು, ಅಂದ್ರೆ ಎಷ್ಟೊಂದು ಈ ರೈತರನ್ನ, ಕಬ್ಬು ಬೆಳೆಗಾರರನ್ನ ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ರಾಯಬಾಗ್ ತಾಲೂಕಿನ ಆ ಬಡ ರೈತ ಲಕ್ಕಪ್ಪ ಅವತ್ತು ವಿಷವನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ. ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಅಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಗೊತ್ತಾಗ್ದೇನೆ ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ. ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ, ಯಾವುದೇ ಒಬ್ಬ ಹಿರಿಯರು ಇಲ್ಲಿ ಬಂದವ್ರನ್ನ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿಲ್ಲ, ಮಾತನಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ದಾರೆ ರೈತರನ್ನ, ಮತ್ತೆಷ್ಟೋ ಅಮಾನವೀಯವಾಗಿ ಈ ಸರ್ಕಾರ ನಡೆದುಕೊಳ್ತಿದೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅನ್ನೋದನ್ನ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನಾನು ಮುಖ್ಯಮಂತ್ರಿಗಳಾದ ಹಾಗೆ ಅನೇಕ ಹಿರಿಯರ ಸಚಿವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಮೇಲೆ ದೂಷಣೆ ಮಾಡುವಂತದ್ದು ಎಲ್ಲವೂ ಕೂಡ ಆಮೇಲೆ ಚರ್ಚೆ ಮಾಡೋಣ. ಆದ್ರೆ ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಐಸಿಯು ಇರ್ತಕ್ಕಂಥ ಒಬ್ಬ ರೈತನನ್ನ, ಬಡ ರೈತನನ್ನ ಬಂದು ಭೇಟಿ ಮಾಡಬೇಕು, ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ ಈ ಸರ್ಕಾರದ ವರ್ತನೆನ ನೋಡಿದ್ರೆ. ಉಸ್ತುವಾರಿ ಸಚಿವರೇನು ಬಹಳ ದೂರದಲ್ಲಿಲ್ಲ, ಬಂದು ಆಸ್ಪತ್ರೆ ಕುಟುಂಬಸ್ಥರನ್ನ ಮಾತಾಡಿಸಬಹುದಾಗಿತ್ತು. ಎಲ್ಲೋ ಒಂದ್ ಕಡೆ ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರ್ಲಿಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಈಗಲಾದ್ರೂ ಕೂಡ ನಿಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ, ಕಬ್ಬು ಬೆಳೆಗಾರರ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಅಂತೇಳಿ ತಮ್ಮ ಮುಖ್ಯನೇ ರಾಜ್ಯದ ಮುಖ್ಯಮಂತ್ರಿಗಳ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಸರ್, ಕಬ್ಬು ಬೆಳೆಗಾರರ ಪ್ರತಿಭಟನೆ ನಡೀತಾ ಇದೆ. 3500 ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಸರ್ಕಾರ ಇನ್ನೂ ಕಣ್ಣು ತೆಗಿತಾ ಇಲ್ಲ. ನೋಡ್ರಿ, ನಾನು 5-6 ದಿನಗಳ ಕಾಲ ಈ ಹೋರಾಟವನ್ನ ನೋಡಿ ಯಾವಾಗ ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿಯಿದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇತ್ತು, ನಾನು ನಮ್ಮ ಮುಖಂಡರೆಲ್ಲ ಸೇರಿ ಅಲ್ಲಿಗೆ ಹೋರಾಟದ ಸ್ಥಳಕ್ಕೆ ಧಾವಿಸಿದ್ವಿ. ನಾವು 2ನೇ ದಿನ 3 ದಿನ ಬಂದ್ರೆ ಸುಮ್ಮನೆ ರಾಜಕೀಯ ಬೆರೆಸ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ವಿಚಾರವನ್ನ ಗಂಭೀರ ತೆಗೆದುಕೊಳ್ತದೆ ಅನ್ನುವ ತೆಗೆದುಕೊಳ್ತಾರೆ ಅನ್ನುವ ಅನುಮಾನಗಳಿತ್ತು. ಆದ್ರೆ ಇಷ್ಟೊಂದು ಅಸಡ್ಡೆ, ಇಷ್ಟೊಂದು ಈ ರೀತಿಯಲ್ಲಿ ಇಷ್ಟು ಕೆಟ್ಟ ವರ್ತನೆ ಸರ್ಕಾರ ಇಷ್ಟು ಕೆಟ್ಟದ ನಡ್ಕೊಳ್ತದೆ ಅಂತ ನಾವು ಭಾವಿಸಿರ್ಲಿಲ್ಲ. ಹಾಗಾಗಿ ನಿನ್ನೆ ದಿನ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾವು ಭಾಗವಹಿಸಿದ್ದೆ, ಇವತ್ತು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ವಿ. ನಾವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿರೋ ಪರಿಣಾಮ ಪಾಪ ರೈತ ಸಂಘಟನೆಗಳು ಏನು ಹೋರಾಟ ಮಾಡ್ತಾ ಇದ್ರು, ನಾವೊಂದು ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ವಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲೂ ಕೂಡ ಹೇಳಿದ್ದೇನೆ, ನೀವುಗಳು ಯಾವ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೋರಾಟವನ್ನ ಇಡೀ ರಾಜ್ಯಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ರಿ, ಆಗ ಸರ್ಕಾರ ಎಚ್ಚೆತ್ಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ರು. ಆಮೇಲೆ ಇವತ್ತು ಈಗ ಎಚ್.ಕೆ. ಪಾಟೀಲ್ ಅವರು ಕಳಿಸ್ಕೊಟ್ಟಿದ್ದಾರೆ. ನಾನು ರೈತ ಮುಖಂಡರಿಗೆ ಹೇಳಿದ್ದೇನೆ, ನೀವು ಎಚ್.ಕೆ. ಪಾಟೀಲ್ ಅವರು ಬರ್ತಾರೆ, ಅವ್ರಿಗೂ ಕೂಡ ಗೌರವ ಕೊಡಬೇಕು, ಸಮಾಧಾನ ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ. ಅಂತಿಮ ರೈತ ಸಂಘಟನೆಗಳು ಏನು ನೀವು ತೀರ್ಮಾನ ಮಾಡ್ತೀವಿ, ನಾವು ನಿಮ್ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದೇನೆ. ಘೋಷಣೆ ಆಗುವವರೆಗೂ ಕೂಡ ನಾನು ಅಲ್ಲಿಂದ ಬರೋದಿಲ್ಲ ಅಂತ ಹೇಳಿದ್ರಿ ಸರ್. ಮತ್ತೆ ಇವತ್ತು ಅಲ್ಲಿ ಅಹೋರಾತ್ರಿ ಮಾಡ್ತೀರಾ ಅಥವಾ ಹೆಂಗೆ?
ನಾನು ಈಗಾಗಲೇ ಹೇಳಿದ್ನಲ್ಲ, ರೈತ ಮುಖಂಡರು, ಸಂಘಟನಾಕಾರರು, ರೈತ ಸಂಘ ಮತ್ತು ಹಸಿರು ಸೇನೆ ಎಲ್ಲ ಮುಖಂಡರ ಚರ್ಚೆ ಮಾಡಿ, ಇಲ್ಲ ವಿಜೇಂದ್ರ ಅವ್ರು ನೀವು ತೆರಳಿ, ನಾವು ಅವರು ಸರ್ಕಾರದವ್ರು ಬರಲಿ, ನಾವು ಮಾತಾಡ್ತೇವೆ, ಆಮೇಲೆ ಏನಾದ್ರು ನೀವು ತಿಳಿಸ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ದೇನೆ. ಕೇಂದ್ರ ಜೊತೆಲಿ ಏನ್ ಮಾತನಾಡ್ಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೇವೆ. ಮತ್ತೆ ನಿಮ್ಮ ಹೋರಾಟ ಮುಂದೆ ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಿಮ್ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದೆ. ಕಬ್ಬಿನ ದರ ನಿಗದಿ ಮಾಡುದು ಒಂದ್ ವಿಚಾರ, ಇನ್ನೊಂದು ವಿಚಾರ ತೂಕದಲ್ಲಿ ಮೋಸ. ಪ್ರತಿ ಸರಿಯೂ ಕೂಡ ಈ ಅಟ್ಟೆ ಬಿಲ್ ಕೊಟ್ಟರು ಕೂಡ ತೂಕದಲ್ಲಿ ಮೋಸ ಆಗ್ತಾ ಇದೆ, ಅದ್ರ ಮೇಲೆ ಕಡಿವಾಣ ಹಾಕ್ಬೇಕಂತ ಹೇಳಿ ಪ್ರತಿ ವರ್ಷ ರೈತರು ಕೂಗಾಡ್ತಾರೆ, ಏನೂ ಕ್ರಮನೇ ತಗೊಳ್ಳೋದಿಲ್ಲ. ಅದ್ರ ಬಗ್ಗೆ ತಮ್ಮ ಪಕ್ಷ ಯಾವ ರೀತಿ ರೈತರ ಜೊತೆ ನಿಲ್ತದ? ಇವತ್ತೆಲ್ಲಾ ವಿಚಾರಗಳನ್ನ ಎಚ್ ಕೆ ಪಾಟೀಲ್ ರವರ ಸಮ್ಮುಖದಲ್ಲಿ ಎಲ್ಲಾ ವಿಚಾರಗಳನ್ನ ಅವ್ರು ತಿಳಿಸ್ತಾರೆ. ಅಂತಿಮವಾಗಿ ಸಚಿವರು, ಇನ್ನು ಮುಖ್ಯಮಂತ್ರಿಗಳೇ ಸ್ವತಃ ಕಳಿಸ್ಕೊಟ್ಟಿದ್ರೆ ಸಚಿವರು ಏನ್ ಉತ್ತರವನ್ನ ಕೊಡ್ತಾರೆ ಕೊಡ್ಲಿ, ಆಮೇಲೆ ನಾವೇನ್ ತೀರ್ಮಾನ ಮಾಡ್ಬೇಕು. ಬಿಜೆಪಿ ನಾಯಕರ ಹಲವು ಕಾರ್ಖಾನೆಗಳಿದೆ ಸರ್, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ. ಈ ನಾಯಕರಾದ್ರೂ ಘೋಷಣೆ ಮಾಡಬೇಕಿತ್ತಲ್ಲ ಮುಂದೆ ಬಂದು. ನಾನು ಆ ಹೋರಾಟಕ್ಕೆ ಹೋಗಿರ್ತಕ್ಕಂಥದ್ದು ರೈತರ ಪರವಾಗಿ ಹೋಗಿದ್ದೇನೆ, ಅದೇ ಸಕ್ಕರೆ ಮಾಲೀಕರ ಪರವಾಗಿ ಹೋಗಿಲ್ಲ. ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರ ಕಾರ್ಖಾನೆಗಳು ಇದ್ದಾವೆ, ಕಾಂಗ್ರೆಸ್ ಪಕ್ಷದ ಸಚಿವರ ಕಾರ್ಖಾನೆಗಳು ಇದ್ದಾವೆ. ಇದರ ನಡುವೆ ನಮ್ಮ ಪಕ್ಷದ ನಾಯಕರ ಕಾರ್ಖಾನೆ ಇದೆ ಅಂತೇಳಿ ನಾನು ಹೋರಾಟದಿಂದ ಹಿಂದೆ ಸರ್ಕೊಂಡಿಲ್ಲ. ನಾನು ಒಂದು ಪ್ರಾಮಾಣಿಕ, ಒಂದು ಕಳಕಳಿಯಿಂದ ನಾನು ಆ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಆ ರೈತರಿಗೂ ಕೂಡ ಅದು ಮನವರಿಕೆ ಆಗಿದೆ. ಮುಂದೆ ದಿನಗಳು ಯಾವ ರೀತಿ ಸಹಕಾರ ಕೊಡಬೇಕು ನಾವು ನೀಡ್ತೇವೆ. ಥ್ಯಾಂಕ್ ಯು. ಆರೋಗ್ಯ ಸ್ಥಿತಿ ಲಕ್ಕಪ್ಪನವರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾಗೇ ಇದೆ. ಯಾಕೆಂತ ಹೇಳಿದ್ರೆ ಅವನು ಪಾಯ್ಸನ್ ಏನು ತೆಗೆದುಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ತೆಗೆದುಕೊಂಡಿದ್ದಾನೆ. ಹಾಗಾದ್ರ ಪರಿಣಾಮ ಹಾರ್ಟ್ಗೆ ಮತ್ತು ಲಂಗ್ಸ್ಗೆ ಅದು ಎಫೆಕ್ಟ್ ಆಗಿದೆ. ಹಾಗಾಗಿ ನೋಡೋಣ, ಡಾಕ್ಟರ್ ಇನ್ನು 2-3 ದಿನ ಕಾದ್ ನೋಡಬೇಕು ಅಂತ ಹೇಳಿದ್ದಾರೆ, ಅಬ್ಸರ್ವೇಷನ್ ಇಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ ಭಗವಂತನ ಕೃಪೆಯಿಂದ ಸರಿ ಹೋಗ್ತಾನೆ ಅಂತೇಳಿ. ಆದ್ರೆ ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ, ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗ್ತದೆ. ಇಷ್ಟೊಂದು ಹಗುರವಾಗಿ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರಕ್ಕೂ ಕೊಡೋದು ಒಳ್ಳೇದಲ್ಲ, ಇದು ಒಳ್ಳೆ ಸಂದೇಶ ಹೋಗುವಂತ ಆಗೋದಿಲ್ಲ. ಈಗಲಾದ್ರೂ ಬಂದು ಅವ್ರನ್ನ ಭೇಟಿ ಮಾಡಬೇಕು, ಕುಟುಂಬದ ಭೇಟಿ ಮಾಡಬೇಕು. ಸರಿ, ಏನು ಲಾಭಾಂಶ, ಉಪ ಉತ್ಪನ್ನಗಳ ಲಾಭಾಂಶ ಇರುತ್ತೆ, ಅದನ್ನ ಹಂಚಿಕೆ ಮಾಡಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ 3,000 ಕೊಡ್ತೀವಿ ಅಂತಾರೆ. ಆದ್ರೆ ಉಪೋತ್ಪನ್ನಗಳ ಬೆಲೆ 70-30 ಅನುಪಾತದಲ್ಲಿ ರೈತರಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಒಂದು ಇವೆಲ್ಲವೂ ಕೂಡ ಮನವಿಯನ್ನು ಕೂಡ ರೈತ ನಾಯಕ ಮುಖಂಡರುಗಳು ನೀಡಿದ್ದಾರೆ. ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ನಾನು ಮಾತಾಡ್ತೇನೆ. ಕೇಂದ್ರದ ಮೇಲೆ ಒತ್ತಡ ಹಾಕ್ತೀರಾ? ಮಾತಾಡ್ತೇವೆ, ಎಲ್ಲಿ ಮಾತಾಡ್ಬೇಕು ನಾವು ಮಾತಾಡ್ತೇವೆ. ಈ ವಿಚಾರವನ್ನು ನಾವು ಕೂಡ ಗಂಭೀರವಾಗಿ ತಗೊಂಡಿದ್ದೀವಿ. ಥ್ಯಾಂಕ್ ಯು.